ಬ್ರೇಕಿಂಗ್ ಗಮನಿಸಿದ್ರೆ ಬಿಜೆಪಿಗೆ ಕೈ ಕೊಡ್ತಾ ಬಿಜೆಪಿಯದ್ದೇ ವೋಟ್ಗಳು ಯಾಕೆ ಅನ್ನೋದ್ರ ವಿಶ್ಲೇಷಣೆ ಬ್ರೇಕ್ ಆದ್ಮೇಲೆ ಹೇಳ್ತೀವಿ. ಇದಕ್ಕಿಂತ ಬಹಳ ಮುಖ್ಯವಾಗಿ 3 ಕ್ಷೇತ್ರದಲ್ಲೂ ಪೆಟ್ಟು ಕೊಟ್ಟಿದೆ ಆಂತರಿಕ ಫೈಟ್. ಚಂದ್ರಶೇಖರ್ ಅವರೇ, ಅಟ್ಟರ್ ಫೇಲ್ ಆಗಿದೆ ಬಿಜೆಪಿಯ ವಿಶ್ಲೇಷಣೆಯ ಮಾಡೆಲ್. ಕುಟುಂಬ ಜಾತಿ ಅಡ್ಜಸ್ಟ್ಮೆಂಟ್ ನಾವ್ ಹೇಳ್ತಿಲ್ಲ, ಇದು ನಿಮ್ಮದೇ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನಿಮ್ಮದೇ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ. ನೀವು ಎಲ್ಲಿವರೆಗೂ ಕುಟುಂಬ ಜಾತಿ ಧರ್ಮ ಅಡ್ಜಸ್ಟ್ಮೆಂಟ್ ಬಿಡೋದಿಲ್ವೋ ಇದೇ ರೀತಿಯ ಫಲಿತಾಂಶ ಕಟ್ಟಿಟ್ಟ ಬುತ್ತಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಾಪ ಮಹೇಶ್ ಅವ್ರು ಬೇಜಾರು ಮಾಡ್ಕೊಂಡು ಹೇಳ್ತಿದ್ರು, ಒಕ್ಕಲಿಗರ ಬೆಲ್ಟಲ್ಲಿ ಒಕ್ಕಲಿಗರು ಕೈ ಹಿಡಿಲಿಲ್ಲ, ಪಂಚಮಸಾಲಿಗಳ ಏನು ಡಾಮಿನೆನ್ಸ್ ಇರೋ ಕ್ಷೇತ್ರದಲ್ಲಿ ಆ ಸಮುದಾಯದ ವೋಟ್ ಕೂಡ ಕೈ ಹಿಡಿಲಿಲ್ಲ. ಬೇಸರ ಸ್ವಾಭಾವಿಕ. ವಿಜೇಂದ್ರ ಅವರು ಬೈಟ್ ಹಾಕೊಂಡು ಬ್ರೇಕ್ ಹೋಗಿ ವಾಪಸ್ ಬನ್ನಿ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ ಚನ್ನಪಟ್ಟಣದಲ್ಲಿ ನಾವು JDS ನಮ್ಮ ಮಿತ್ರ ಪಕ್ಷ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತೇಳಿ ಭಾಳ ವಿಶ್ವಾಸನ ಇಟ್ಕೊಂಡಿದ್ವಿ. ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನು 2 ಮಾತಿಲ್ಲ. 2 ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರೋಂಥ ದಿನಗಳಲ್ಲಿ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಬಿಜೆಪಿಯಲ್ಲಿ ಒಂದಷ್ಟು ವಿಚಾರಗಳು ಇದೀಗ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಹರಿದಾಡ್ತಾ ಇದೆ. ಬಿಜೆಪಿಯದ್ದೇ ಫಾಲೋವರ್ಸ್ ಪೇಜ್ ನಲ್ಲಿ ಕುಟುಂಬ ಬಿಡಿ, ಜಾತಿ ಧರ್ಮ ಬಿಡಿ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಿಡಿ ಅಂತ ಹೇಳಿದ್ರು. ಜೊತೆಗೆ ಅವರ ಈ ನರೇಟಿವ್ ಹೆಂಗ್ ಫೇಲ್ ಆಯ್ತು ಅನ್ನೋದಕ್ಕೆ ಈ ಬ್ರೇಕಿಂಗ್ ಮೂಲಕ ಅರ್ಥ ಮಾಡ್ಕೊಂಡು ಚರ್ಚೆಯನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೆಲ ಕಚ್ಬಿಡ್ತು ಯಾವುದು ಮೂಡ ವಫ್ ಮಾಲ್ವಿಕಿ ಇವೆಲ್ಲ ವಿವಾದ ಮಾತನಾಡೋರಿಗೆ ಇನ್ ಮುಂದೆ ಅವಕಾಶನೇ ಇರೋದಿಲ್ವಾ? ವಿವಾದ ಅಂತ ಹೇಳೋಂಗೆ ಇಲ್ವಾ ನಾಗರಾಜ್ ಯಾದವ್ ಅವರೇ? ಪ್ರಶ್ನೆಯನ್ನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಅಧಿವೇಶನ ಪ್ರಾರಂಭ ಆಗೋದಿದೆ. ಅದಕ್ಕೆ ಮುಂಚೆನೆ ವಿರೋಧ ಪಕ್ಷಗಳ ಈ ರೀತಿಯ ಆರೋಪಗಳ ಫ್ಲೋಗೆ ಬ್ರೇಕ್ ಹಾಕ್ತಾ ಈ ಚುನಾವಣೆಯ ಫಲಿತಾಂಶ. ಇದು ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿ ಸರ್. ಕಿಂಗ್ ರೀತಿಯಲ್ಲೇ ಎಂಟ್ರಿ ಕೊಡ್ತಾರೆ ಸಿದ್ದರಾಮಯ್ಯನವರು. ಈ ಚುನಾವಣಾ ಫಲಿತಾಂಶ ಸಿದ್ದರಾಮಯ್ಯನವರು ಇನ್ ಕೇಸ್ ಈ ಫಲಿತಾಂಶ ಬೇರೆ ರೀತಿಯಲ್ಲಿ ಬಂದಿದ್ರೆ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಿದ್ರೆ ಒಂದಷ್ಟು ಅನುಮಾನ. 9ನೇ ತಾರೀಕು ಹೆಂಗಿರ್ತಿತ್ತು ಅಂತಂದ್ರೆ ಅಧಿವೇಶನ, ಈಗ ಸಿದ್ದರಾಮಯ್ಯ ಬರೋದು ಟಗರೆ. ಈಗ ನೀವು ಹೇಳಿ ಕಿಂಗ್ ರೀತಿ ಅಲ್ಲ, ಅವ್ರ ಕಿಂಗೆ ತಿಳ್ಕೊಳ್ಳಿ. ಟಗರೆ ಶಿವಕುಮಾರ್ ಸೋದರಂತ ರೀತಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಕಲೆಕ್ಟಿವ್ ಲೀಡರ್ಶಿಪ್ ನಂಬಿಕೆ ಇಟ್ಕೊಂಡಿದ್ದೇವೆ. ನಾವು ಕೊಟ್ಟ ಮಾತಂಗೆ 16 ತಿಂಗಳಿಂದ ಏನ್ ಮಾತಾಡಿದ್ವಿ, ಭರವಸೆಗಳನ್ನ ಕೂಡ ಈಡೇರಿಸಿದ್ದೇವೆ. ನಾವು ಬಿಜೆಪಿ ತರ ವಚನ ಭ್ರಷ್ಟರಲ್ಲ. ನಾವೆಲ್ಲ ಭರವಸೆಗಳನ್ನ ಈಡೇರಿಸ್ತೇವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 13-18 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಬೇಕಾದ್ರೂ ಕೂಡ 165 ಭರವಸೆಗಳೇ 158 ಭರವಸೆ ಈಡೇರಿಸಿದ್ದೀವಿ. ಸೋತಿರ್ಬೋದು, ಪೋಲರೈಸೇಷನ್ ಪಾಲಿಟಿಕ್ಸ್ ನಾವು ಸೋತಿರ್ಬೋದು, ಆದ್ರೆ he has come back with vengeance with 136 seats ಅಂತ ಮಾತು ಹೇಳ್ತಾ ಇದೀನಿ. ಡಿ ಕೆ ಶಿವಕುಮಾರ್ ಇದ್ದ ಕಾರಣಕ್ಕಾಗಿ. ಡಿ ಕೆ ಶಿವಕುಮಾರ್ ಯಾರು ನಮ್ಮ ಲೀಡರ್? ಒಂದ್ ನಿಮಿಷ ಕೇಳಿ. ಈಗ ವಾಲ್ಮೀಕಿ ಇರ್ಬೋದು, ಮೂಡ ಇರ್ಬೋದು, ಎಕ್ಸೈಸ್ ವಿಚಾರ ಇರ್ಬೋದು, ಭ್ರಷ್ಟಾಚಾರ ವಿಚಾರಗಳು, ಹಲವಾರು ವಿಚಾರಗಳು ಮಾತಾಡ್ತಾ ಇರ್ತಕ್ಕಂಥದ್ದು. ಇವರೇನೋ ಕೊಚ್ಕೊಳ್ತಕ್ಕಂಥದ್ದು 40% ಕಮಿಷನ್ ಆಗೇ ಇಲ್ಲ, ಅಂಬಿಕಾಪತಿ ಸ್ವತಃ ಬಿಟ್ಟರೆ ವಿಟ್ನೆಸ್ ಇಲ್ಲ ಅಂತ ಹೇಳಿ ಕೇಸ್ ಏನೋ ಸೆಟ್ಟೆಸೆಡ್ ಆಗಿತ್ತು. ಜಸ್ಟಿಸ್ ಕುನ್ನಾ ವಿಚಾರಗಳನ್ನ ಮರೆಮಾಚಲಿಕ್ಕೆ ವಿಚಾರ ಕೇಳಿ. ಅದು ಯಾವ್ದೊಂದು ಕಾಂಟ್ರಾಕ್ಟರ್ ಕೇಸ್ ಇರ್ಬೋದು, ಆದ್ರೆ ಕರೋನಾದ ಒಂದು ಕೇಸ್ ತಗೊಂಡ್ರೆ ಇವ್ರ ಬಂಡವಾಳ ಹೊರಗಡೆ ಬರ್ತದೆ. 40% 80% ಬರ್ತಾ ಇದ್ದಿಲ್ಲ. ಜನಾರ್ದನ್ ರೆಡ್ಡಿ ಹೇಳಿ 1 ಲಕ್ಷ ಕೋಟಿ ಜನಾರ್ದನ್ ರೆಡ್ಡಿ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು. ಅದು ಜಡ್ಜ್ಮೆಂಟ್ 80 ಕೋಟಿ ಹೈಕೋರ್ಟ್ ಅಲ್ಲಿ ಮೂಡ ವಿಚಾರ ಅಂತಾರೆ. ಅವರೇನು ಅವರು ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಅಂತ ಹೇಳಿಲ್ಲ, ಅವರು ಬೆನಿಫಿಷರಿ ಇರೋದ್ರಿಂದ ಎನ್ಕ್ವೈರಿ ಆಗಲಿ ಅಂತ ಹೇಳಿದ್ದಾರೆ. ಇವತ್ತವರೆಗೂ ಯಾವ್ದಾದ್ರು ಒಂದೇ ಒಂದು ಏಜೆನ್ಸಿ ಹೇಳಿದಾರ ಈ ಇಸ್ ಬಿನ್ ಇನ್ಫ್ಲೂಯೆನ್ಸ್ ದಿಸ್ ಮ್ಯಾಟರ್, ಈಸ್ ಗಾಟ್ ಫೈನಾನ್ಷಿಯಲ್ ಬೆನಿಫಿಷಿಯರಿ ಅಂತ ಹೇಳಿದಾರ? ಇರ್ಲೇ ಇಲ್ಲ. ಬಂದಾಗ ಮಾತಾಡೋಣ. ಇವತ್ತವರೆಗೂ ಇಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥ ವಿಚಾರ ಇರ್ಬೋದು. ಮೂಡ ವಿಚಾರದಲ್ಲಿ ಕೂಡ ನಾವು ಎಲ್ಲ ಅಧಿಕಾರನ
ಒಳಗಡೆ ಹಾಕ್ತಿರೋ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಅಧಿಕಾರಿಗಳು ತಪ್ಪು ಮಾಡಿದಾಗ, ಬ್ಯಾಂಕ್ ವಿಚಾರದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಏನೋ ತಪ್ಪು ಮಾಡಿದಾಗ ಫೈನಾನ್ಸ್ ಮಿನಿಸ್ಟರ್ ಗವರ್ಮೆಂಟ್ ಆಫ್ ಇಂಡಿಯಾ ಬಾಯೇ ತೆಗೆಯೋದಿಲ್ಲ, ಸುಮ್ಮನೆ ಇರ್ತಾರೆ ಬ್ಯಾಂಕ್ ಮ್ಯಾನೇಜರ್ದು. ಈ ತರ ಪ್ರಶ್ನೆ ಏನ್ ಗೊತ್ತಾ ಯಾದವ್ ಜಿ, ಯು ಆರ್ ಅ ಲರ್ನ್ಡ್ ಮ್ಯಾನ್, ಯು ನೋ. ಇದು ಕೇವಲ ಈ ಚುನಾವಣೆಯ ಫಲಿತಾಂಶ ಬಂತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಂತ ಮಾತ್ರ. ಕೇವಲ ನಿಮಿಷ, ಕಾನೂನಾತ್ಮಕ ಪ್ರಕ್ರಿಯೆಗಳು ಈಗ ಅದಕ್ಕೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರಲ್ಲ ಚಂದ್ರಶೇಖರಯ್ಯ ಈಗ 3 ವಿಧಾನಸಭಾ ಚುನಾವಣೆಯಲ್ಲಿ ನೀವು ಗೆದ್ದ ತಕ್ಷಣ ಚಂದ್ರಶೇಖರ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಜೀವಂತ ಬಂದ್ರ ಸಮಸ್ಯೆ ಇದೆಯಲ್ಲ. ಯಾವ ಅಲಿಗೇಷನ್ ಮಾಡಿದ್ದಾರೋ ಕಾನೂನು ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು, ಅದಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ. ವಿಲ್ ಸ್ಟ್ಯಾಂಡ್ ಬೈ ಇಟ್. ಆದ್ರೆ ಯಾವುದೇ ಜಡ್ಜ್ಮೆಂಟ್ಗಳು ಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಕೊಟ್ಟಾಗ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಅದ್ರ ವಿಚಾರ ಬಂದಿರತಕ್ಕಂಥದ್ದು ಯಾವ ರೀತಿ ಪೊಲಿಟಿಕಲೈಸ್ ಮಾಡಿದ್ರು, ಇದನ್ನ ಯಾವ ರೀತಿ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ರು. ಯಾಕಂದ್ರೆ ಸೆಕೆಂಡ್ ಟೈಮ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆಫ್ಟರ್ ದೇವರಾಜ್ ಅರಸ್ ಇಟ್ಸ್ ಒನ್ಲಿ ಸಿದ್ದರಾಮಯ್ಯ. ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಯಲ್ಲಿ. ಆಮೇಲೆ ಇವರ ಕ್ಷೇತ್ರಗಳಲ್ಲಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಷ್ಟೊಂದು ಸೋಲ್ತಾ ಇರ್ತಕ್ಕಂಥ ವಿಚಾರ ಇರೋದು. ಬೊಮ್ಮಾಯಿ ಅವರು ಅವ್ರ ಕ್ಷೇತ್ರದಲ್ಲಿ ಅವ್ರ ಮತದಾರಗಳನ್ನ ಜೊತೆಲಿ ಇಟ್ಕೊಳ್ಕೆ ಆಗದೆ ಇರತಕ್ಕಂಥದ್ದು. ಇವಾಗ ಮಾತ್ರ ಅಲ್ಲ, ಅವರು ಇದರಲ್ಲಿ ನೋಡಿ, ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವಾಗಲೂ 20,000 ಕಾಂಗ್ರೆಸ್ ಓಟುಗಳು 85,000 ಹೋಗಿರ್ತದೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಈ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವಿ ಇದೆಯೋ, ಪ್ರಹ್ಲಾದ್ ಜೋಶಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 9,000 ಕಾಂಗ್ರೆಸ್ ಬರ್ತದೆ. ಅವತ್ತೇ ಜನ ಹೇಳ್ತಾರೆ ಕುಮಾರಸ್ವಾಮಿ ಆಗ್ಲಿ ಇವರು ಬೊಮ್ಮಾಯಿ ಆಗ್ಲಿ ಜನಗಳ ಜೊತೆಲಿ ಸಂಪರ್ಕವನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಇವರು ಮಾಡಿದಂತ ಎಲ್ಲ ಅಲಿಗೇಷನ್ಗಳಿಗೆ, ಮಾಡಿದಂತ ಎಲ್ಲ ರಾಜಕೀಯ ಪ್ರೇರಿತವಾಗಿದ್ದ ಹೇಳಿಕೆಗಳಿಗೆ ಜನ ಉತ್ತರ ಕೊಟ್ಟಿದ್ದಾರೆ. ಅಂದ ಮಾತ್ರಕ್ಕೆ ಕಾನೂನು ಪ್ರಕ್ರಿಯೆಗಳು ಬಂದಾಗ್ತದೆ ನಾನು ಹೇಳಲ್ಲ, ಕಾನೂನು ಪ್ರಕ್ರಿಯೆಗಳು ಬೇರೆ ಆಗ್ತವೆ. ಎಲ್ಲದರಲ್ಲೂ ರಾಜಕಾರಣ ಮಾಡಬಾರ್ದು, ಜನ ಚೀಮಾರಿ ಹಾಕಿರ್ತಕ್ಕಂಥ. ರಾಮಕೃಷ್ಣ ಸರ್, ಈಗ ಸಂಡೂರಲ್ಲಿ ಬಂದೆ ಸರ್, ನಿಮ್ದೇ ಜಾಸ್ತಿ ಉತ್ತರ ಬೇಕಾಗಿರೋದು. ಶಿಗ್ಗಾವಿಯಲ್ಲಿ ಅತಿ ಹೆಚ್ಚು ಚರ್ಚೆ ಆಯ್ತು ಈ ವಫ್ ವಿಚಾರ. ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ತೆಗೆದುಕೊಂಡು ಬಂದ್ರು ಕೂಡ. ಬಟ್ ಅಲ್ಲಿ ಮುಸ್ಲಿಂ ಓಟ್ಗಳು ಸರಿ ಆಯ್ತು, ಒಂದ್ ಕಡೆ ಕನ್ಸಾಲಿಡೇಟ್ ಆಯ್ತು ಅಂತ ಲೆಕ್ಕ ಹಾಕಿದ್ರು ಕೂಡ ಲಿಂಗಾಯತ ಓಟ್ಗಳು ಡಾಮಿನೇಟಿಂಗ್ 70,000+ ಓಟ್ಗಳು, ಅದು ಕೂಡ ಕೈ ಹಿಡಿಲಿಲ್ಲ. ಅದು ಯಾಕಂದ್ರೆ ಬೊಮ್ಮಾಯಿ ಅವರು ಪ್ರಾಮಿಸ್ ಮಾಡಿದ್ರು, ಏನೋ ಪಂಚಮಸಾಲಿಗಳು ಕೊಡ್ತೀವಿ ಅಂತ ಹೇಳಿ. ಅದನ್ನ ಮುರಿದು ಬಿಟ್ಟು ತಮ್ಮ ಮಗನಿಗೆ ಕೊಟ್ರು. ಆ ಮಗನಿಗೆ ಕೊಡುವಂತ ಅವಶ್ಯಕತೆ ಏನಿತ್ತು? ಇವರೇ ಪಾರ್ಲಿಮೆಂಟ್ ನಲ್ಲಿ ಹೋಗ್ಬಿಟ್ಟು ಆ ಸ್ಥಾನ ಬಿಟ್ಕೊಟ್ಟ ಮೇಲೆ ಅದು ಪಕ್ಷದ ಬೇರೆ ಕಾರ್ಯಕರ್ತರಿಗೆ ಕೊಡಬೇಕಾಯ್ತು. ಇನ್ನೊಬ್ರು ಯಾರೋ ಪಂಚಮಸಾಲಿಗೆ ಕೊಟ್ಟಿದ್ರೆ ಖಂಡಿತ ಅದ್ರಲ್ಲಿ ಅವಕಾಶ ಇತ್ತು. ಅದನ್ನ ಅವರು ಎಡವುದ್ರು ಅನ್ಸುತ್ತೆ. ಎರಡನೇದಾಗಿ ನಮ್ಮ ಬದ್ರುದ್ದೀನ್ ಹೇಳಿದಾಗೆ ಬೇರೆ ಬೇರೆ ಕಮ್ಯುನಿಟಿಗಳು ಕೂಡ ಅವ್ರನ್ನ ಎಗೇನ್ಸ್ಟ್ ಮಾಡ್ಕೊಂಡ್ಬಿಟ್ಟು 28 ವರ್ಷದಿಂದ ಸೋಲ್ದೇ ಇದ್ದಂತ 30 ವರ್ಷದಿಂದ ಸೋಲ್ದಂತ ಒಂದು ಸ್ಥಾನದಲ್ಲಿ ಇಟ್ಸ್ ಎ ಬಿಗ್ ಸೆಟ್ ಬ್ಯಾಕ್. ಅದು ಬೊಮ್ಮಾಯಿ ಅಂತ ಒಂದು ಏನೋ ಅವರು ಸ್ಟ್ರಾಟಜಿಸ್ಟ್ ಅಂತ ಹೇಳ್ಕೊತಾರೆ, ಅವ್ರ ಪಕ್ಷದಲ್ಲಿ ಅವರು ಸ್ಟ್ರಾಟಜಿಸ್ಟ್. ಅವರಿಗೆ ತಮ್ಮ ಫ್ಯಾಮಿಲಿ ಬಂದಾಗ ಅದೆಲ್ಲ ಏನೋ ಕಣ್ಕಡ್ದಂಗೆ ಆಗೋಯ್ತು, ಗೊತ್ತಾಗಿಲ್ಲ ಅವ್ರಿಗೆ. ಸೊ ಹಾಗಾಗಿ ತಮ್ಮ ಮಗನ್ ನಿಲ್ಸಿ ಪಕ್ಷಕ್ಕೂ ಕೂಡ ಒಂದು ಲಾಸ್ ತಂದಿದ್ದಾರೆ. ಈಗ ನೀವು ಉತ್ತರ ಕೊಡ್ಲೇಬೇಕು ಸರ್. ವಫ್ ಅಂದ್ರಿ, ಮತದಾರ ಕೇಳಿಸ್ಕೊಳ್ಳಿಲ್ಲ. ನಾಗರಾಜ್ ಅದು ಹೇಳಿದ್ದು, ಇದೆಲ್ಲ ಹಿಂದಕ್ಕೆ ಹೋಗಲ್ಲ, ಕೇಸ್ ನಡೀತಾ, ಅದು ಸತ್ಯ. ಅದನ್ನ ಇವತ್ತು ಹೇಳ್ಕೋಬಹುದು. ಮೂರು ಕಾಂಗ್ರೆಸ್ ಗೆದ್ದೆ, ಇದು ಸಿದ್ದರಾಮಯ್ಯನವರು ಕೂಡ ಕ್ರೆಡಿಟ್ ಅಂತ ಹೇಳಿ. ಸಿದ್ದರಾಮಯ್ಯ ಖಂಡಿತ ಕ್ರೆಡಿಟ್, ಡೆಫಿನೆಟ್ ಕ್ರೆಡಿಟ್. ಆದ್ರೆ ಕೇಸ್ಗಳು ನಡೀತಾ ಇದೆ, ಮತ್ತೆ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಅವರು ಅಲ್ಲ, ಈಗ ಲೋಕಾಯುಕ್ತ ಮುಂದೇನೂ ಇದೆ, ಇಡಿ ಮುಂದೇನೂ ಇದೆ. ಸೊ ಇನ್ವೆಸ್ಟಿಗೇಷನ್ ಯಾವ ಲೆವೆಲ್ಗೆ ಬರುತ್ತೆ ನೋಡಬೇಕು. ಆ ಇನ್ವೆಸ್ಟಿಗೇಷನ್ ಇಂದ ಆಚೆ ಬಂದು ಏನಾದ್ರು ಒಂದು ಅವ್ರ ವಿರುದ್ಧ ಆದ್ರೆ ಇಮಿಡಿಯೇಟ್ಲಿ ಚಿತ್ರಣವೇ ಬದಲಾಗುತ್ತೆ. ಅದನ್ನ ಅವ್ರು ಜ್ಞಾಪಕ ಇಟ್ಕೊಳ್ಳಿ. ನಿಜ ಚಂದ್ರಶೇಖರ್ ಅವರೇ, ನೋಡಿ ನೀವು ಇಲ್ಲೂ ಕೂಡ ಕಮ್ಯುನಲೈಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ ವಫ್ ವಿಚಾರವನ್ನ ಇಟ್ಕೊಂಡು. ಬಟ್ ಈಗಲೂ ಕೂಡ ನಿಮಗೆ ವಿಧಾನಸಭಾ ಚುನಾವಣೆಯಲ್ಲೂ ಅದ್ರ ಪಾಠ ಸಿಕ್ತು, ಲೋಕಸಭಾ ಚುನಾವಣೆಯಲ್ಲೂ ಪಾಠ ಸಿಕ್ತು. ಬಟ್ ಇಲ್ಲೂ ಕೂಡ ಅದೇ ಮಾಡೆಲ್, ಎಟ್ ಅಗೇನ್ ಫೇಲ್ಯೂರ್. 33 ನಿಮಿಷದಿಂದ ಸೈಲೆಂಟ್ ಆಗಿ ಕೂತಿದ್ದೀನಿ, ದಯಮಾಡಿ 2 ನಿಮಿಷ ಅವಕಾಶ ಕೊಡಿ. ಮೊದಲನೇದು, ನೀವಾಗಲೇ ಏನೋ ಹೇಳ್ತಾರಲ್ಲ, ಏನು ರಾಜ ಕಿಂಗ್ ತರ ಟಗರ್ ತರ ವಿಧಾನಸೌಧಕ್ಕೆ ಹೋಗ್ತಾರೆ ಅಂತ ಹೇಳಿ ಇಡೀ ಕೆಲಸ ಶುರು ಮಾಡಿದೆ. 15 ದಿವಸ 21 ತಿಂಗಳೊಳಗಡೆ ಚಿಕ್ಕಾರಿ ವಿಚಾರ. ಅದಾದ್ಮೇಲೆ ಯಾವುದು ವಾಲ್ಮೀಕಿ ಹಗರಣದಲ್ಲಿ ಅದು ಆರೋಪ ಅಲ್ಲ ಸ್ವಾಮಿ. ವಿಧಾನಸೌಧದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿ ಅವರು ಒಪ್ಕೊಂಡಿದ್ದು, ನಾವು ವಾಲ್ಮೀಕಿಗಳ 87 ಕೋಟಿ ನಮ್ಗೆ ಅನ್ಯಾಯ ಇದೆ, ಏನು ಅನಾಚಾರ ನಡೆದಿದೆ ಅಂತ ಹೇಳಿ ಮುಖ್ಯಮಂತ್ರಿ ಅವರು ಒಪ್ಕೊಂಡಿದ್ದು. ಅದಾದ್ಮೇಲೆ ಮೂಡ ಕೇಸಲ್ಲಿ ನಾವೆಲ್ಲ ಹೈಕೋರ್ಟ್ ಇಟ್ಟು ಪ್ರೈಮಾ ಫೇಸಿ ಅಂದ್ರೆ ಮೇಲ್ನೋಟಕ್ಕೆ ನೋಡಿ, ದಯಮಾಡಿ ಪ್ರೈಮಾ ಫೇಸಿ ಚೀಫ್ ಮಿನಿಸ್ಟರ್ ಕೈವಾಡ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಡೆ ಬಂದಿದೆ ಅಂತ ಹೇಳಿ ಹೈಕೋರ್ಟ್ ಶಿಗ್ಗಾವಿ ವಿಚಾರದಲ್ಲಿ